ನುಗ್ಗೆ ಸೊಪ್ಪು ಹಾಕಿದ ಬೆಣ್ಣೆ ತೊಳೆದಿಟ್ಟು ಈಗ ಇಡೋದೆಲ್ಲ ಹಾಕ್ಬೇಕು. ಒಂದೆರಡು ಎಸಳ ಬೆಳ್ಳುಳ್ಳಿ ಹಾಕ್ಬೇಕು, 4 ಎಸಳ. ಒಂದೆರಡು ಮೆಣಸಿನ್ಕಾಯಿ ಹಾಕ್ಬೇಕು. ಉಪ್ಪು ಹಾಕ್ಬೇಕು, 1-2 ಕಲ್ಲು. ಈಗ ಹಸಿ ಇದ್ದಂಕಲೆ ಬೆಣ್ಣೆ ಇನ್ನೂ ಕಾಯೋಕ್ಕಿಂತ ಮುಂಚೆಗೆ ಹಾಕಿದ್ರೆ ಬೆಣ್ಣೆ ಜೊತೆಗೆ ಇದು ಕರಗ್ತೈತಿ. ಅದು ಹಾಕಿದರೆ ತುಪ್ಪ ಕೆಡಲ್ಲ, ಸಾಲ್ಟ್ ಹಾಕಿರಿ. ಒಂದು ಹಾಕಿದ್ರೆ ಸಾಕು. ಹಿಂಗೆ ಹಾಕೋಕ್ಕಿಂತ ಮುಂಚೆಗೆ ಹಿಂಗೆ ಕಡಿಮೆ ಸ್ವಲ್ಪ ಸುಣ್ಣ ಸವರಬೇಕು. ತುಪ್ಪ ಕೆಡಲ್ಲ. ನಾವು 6 ತಿಂಗಳಾದ್ರೂ ಇಡ್ಬೋದು, ವರ್ಷ ಆದರೂ ಇಡ್ಬೋದು. ಸೋಸಿ ಆದಮೇಲೆ ಒಂದಳಿ ಬೆಲ್ಲವ ಬಾಕ್ಸಿಗೆ ಎಲೆ ಹಾಕ್ತೀನಿ. ಅರಿಶಿಣದ ಎಲೆ ಇದ್ರೆ ಹಾಕ್ಬೋದಾಯಿತು, ಅರಿಶಿಣದ ಎಲೆ ಇಲ್ಲ. ಒಂದೆರಡು ಮೆಣಸಿನ್ಕಾಯಿ ಹಾಕ್ತೀನಿ. ಈಗ ಇದೇ ಕಡ್ಡಿ ಹಂಗೆ ಸರಿ ಐತಿ. ಮೇಲೆ ನೊರೆ ಬರುತ್ತಲ್ಲ, ಹಿಂಗಂದ್ರೆ ನೊರೆ ಕಡಿಮೆ ಆಗುತ್ತೆ. ಸಣ್ಣ ಉರಿ ಪೂರ ಕಮ್ಮಿ ಮಾಡಿದ್ದೀನಿ, ಆದರೂ ನೋಡೋದು ಪವರ್. ಒಂದು 4 ಎಸಳು ಬೆಳ್ಳುಳ್ಳಿ ಅಷ್ಟು ಹಾಕಿ ನೋಡಿ. ಈಗ ಇದು ಕಡಿಮೆ ಆಯ್ತು, ಏನೋ ಉಕ್ಕು ಒಂದುವರೆ ಕಡಿಮೆ ಆಯ್ತಲ್ಲ, ಈಗ ಬರುತ್ತೆ, ಒಂದು ಹದವಾಗಿ ಬರ್ತಿತ್ತಲ್ಲ. ಅವಾಗ ಅದನ್ನು ದೀಪಕ್ಕೆ ಹಿಂಗೆ ಬತ್ತಿ ಇದಕ್ಕೆ ಗ್ಯಾಸ್ಗೆ ಹಿಡಿದ್ರೆ ಒತ್ಕೊಂತೈತಿ. ಒಂದು ಹನಿ ಹಾಕಿರಿ. ಪೌಡ್ರ್ ಹಾಕಿದ? ಈಗ ಹಾಕಿಲ್ಲ, ಈಗಲ್ಲ ಹಾಕೋದು ಪೌಡ್ರ. ಇದೆಲ್ಲ ಚೆನ್ನಾಗಿ ಬರಬೇಕು. ಇದು ಎಲ್ಲ ಕಾದು ಇದೆಲ್ಲ ನೊರೆಲ್ಲ ಕಡಿಮೆ ಆಗ್ತಾ ಹೋಗ್ತೈತಿ. ನೊರೆ ಕಡಿಮೆ ಆಗಿ ಅದು ಹಿಂಗೆ ಸೌಂಡ್ ಬರೋದು ತಪ್ಪಿರುತ್ತೆ. ಎಣ್ಣೆ ತರಕೆ ಸೈಲೆಂಟಾಗಿ ಎಣ್ಣೆ ಆ ಥರ ಮಾಡತ್ತೆ, ಹಂಗೆ ಮಾಡತ್ತೆ. ಆವಾಗ ಏನು ಮಾಡಬೇಕು, ನಾವು ಒಂದು ಸ್ವಲ್ಪ ಹಿಂಗೆ ದೀಪಕ್ಕೆ ಹಿಂಗೆ ಇದಕ್ಕೆ ಹಿಡಿಬೇಕು ಗ್ಯಾಸಿಗೆ. ಆವಾಗ ಹಿಂಗೆ ಹೆಂಗೆ ಒತ್ಕೊಳುತ್ತೆ. ಹಂಗೆ ಒತ್ಕೊಂಡ್ರೆ ಅದು ಬಂದಿತಿ ಅಂತ. ಇಲ್ಲ ಅದು ಚುರು ಚುರುನ ಹಂಗೆ ಸಿಡಿತೈತಿ, ಸಾಸಿವೆ ಕಾಳು ಸಿಡಂಗೆ ಸಿಡಿತೈತಿ ಅಂದರೆ ಅದು ಬಂದಿಲ್ಲ ಅಂತ. ಅದು ಇದು ಸೊಪ್ಪ ಹಂಗೆ ಕುಡಿನೇ ಜಿಗ್ಟಿ ಹಾಕ್ಬೇಕು. ನಾವು ಈಗ ತರದ್ರದಿಂದವ ತರದ್ವಲ್ಲ, ಹಂಗಾಗಿ ಸೊಪ್ಪ ತರದು ಹಾಕಿದಂಗೆ ಆಯ್ತು. ಹಂಗೆ ಇಟ್ಟು ಅಗಲ್ಕೆ ಕುಡಿ 4-5 ಕುಡಿ ಹಾಕಿದ್ರೆ ಸಾಕು. ಇದು ಗಟ್ಟಿ ಬೆಣ್ಣೆ ಆಗಿರೋದ್ರಿಂದವ ಮನೆ ಕಡದ ಬೆಣ್ಣೆ ಆದರೆ ಜಾಸ್ತಿ ಹೊತ್ತು ಕಾಯಬೇಕು. ಇದೀಗ ಡೈರಿ ಬೆಣ್ಣೆ ಆಗಿರೋದ್ರಿಂದವ ಅದು ಗಟ್ಟಿ ಇರೋದ್ರಿಂದವ ಬೇಗನೆ ತುಪ್ಪ ಬರುತ್ತೆ. ಕಾಯುವಾಗಲೇ ಅದು ಉಪ್ಪು ಎಲ್ಲ ಹಾಕಿರೋದ್ರಿಂದವ ಅದು ಸ್ಮೆಲ್ ಹೆಂಗೆ ಬರುತ್ತೆ. ಲಾಸ್ಟ್ ಟೈಮ್ ಮಾಡಿದ ನುಗ್ಗೆ ಸೊಪ್ಪು ಸಿಕ್ಕಿರಲಿಲ್ಲ ಅಲ್ವ ನಮಗೆ? ಅಲ್ಲಿ ಏನಂತಲೂ ಸಿಕ್ಕೋದೇ ಇಲ್ಲ. ಹಂಗೆ ಮಾಡಿಕೊಟ್ಬೋತೀನಿ, ಇನ್ನೇನು ಮಾಡೋಕ್ಕೋಗೋಣ. ಕೆಲವ್ರು ಹೊತ್ತಾಗ ಅದೇ ಹಂಗೆ ಬರೋ ಹಳದಿ ಪುಡಿ ಪೌಡ್ರ್ ಹಾಕ್ಯಂಡು ತಿಂಡಿ ಪೌಡ್ರ್ ಹಾಕ್ಯಂಡು ಕಾಸ್ಕೊಂಡು ಸೋಸ್ಕೊಂತಾರೆ. ಅದು ಚೆನ್ನಾಗಿ ಬರೋದಿಲ್ಲ, ಟೇಸ್ಟ್ ಇರಲ್ಲ ಅದು. ಅದಕ್ಕೆ ತುಪ್ಪ ತಿನ್ನೋಕ್ಕಾಗಲ್ಲ. ಕೈ ಹಿಡಿತೈತಿ, ಅದೇ ಮತ್ತೆ ಹೇಳಕ್ಕೆ ಬರಲ್ಲ. ಹಂಗಂತ ಜನಗಳು ಹಸಿರು ಕೊಡ್ತಾರೆ, ಹಂಗೆಲ್ಲ ಹೇಳ್ಕೊಂಡ್ಲೂಬಾರ್ದು ಅನಿಸುತ್ತೆ. ಒಂದು 1.5 ಕೆಜಿ ಬೆಣ್ಣೆ.